ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ಈ ಪೆಹಲ್ಗಾಮ್ ದಾಳಿಯಲ್ಲಿ ಮೃತಪಟ್ಟ ಶಿವಮೊಗ್ಗದ ಮಂಜುನಾಥ್ ರಾವ್ ಅವರ ತಾಯಿ ನನ್ನ ಜೊತೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಮ್ಮ ನಮಸ್ತೆ. ಸುಮತಿ ಅವರು ನಮಸ್ತೆ ಸರ್. ಬೆಳಗ್ಗೆ ಈ ಸುದ್ದಿಯನ್ನು ಕೇಳಿ ತಮಗೆ ಏನನ್ನಿಸ್ತು ಭಾರತ ಪಾಕಿಸ್ತಾನದ ವಿರುದ್ಧ ದಾಳಿ ಮಾಡಿದ ವಿಚಾರದಲ್ಲಿ? ಸರಿಯಾದ ನಿರ್ಧಾರ ತಗೊಂಡಿದ್ದಾರೆ ಅಂತ ಅನ್ನಿಸ್ತು. ಅವತ್ತೊಂದು ದಿನ ತಾವು ಕೂಡ ಮಾತಾಡಿದ್ರಿ ನನ್ನ ಜೊತೆನಲ್ಲಿ. ತಾವು ಹೇಳಿದ್ರಿ ಭಾರತ ಪ್ರತೀಕಾರ ತಗೋಬೇಕು, ಇವರ ವಿರುದ್ಧ ಸೇಡ್ ತೀರಿಸ್ಕೋಬೇಕು ಅಂತ. ಈಗ ಸರಿಯಾದ ನಿರ್ಧಾರ ತಗೊಂಡಿದ್ದಾರೆ. ಆರಾಮಾಗಿ ನಮ್ಮ ದೇಶದಲ್ಲಿ ಜನರು, ಆದರೆ ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು, ನಮ್ಮ ಹಾಗೆ ಇರಬೇಕು. ಅವರು ನಮ್ಮ ಹಾಗೆ ಇದ್ದಾರೆ. ಪುಂಡಾಟಿಕೆ ಮಾಡೋರನ್ನ ಬಿಡಬಾರ್ದು ಅಷ್ಟೇ. ಅಲ್ಲ, ಈಗಲೂ ಸರಿಯಾದ ಪಾಠ ಕಲಿಸ್ಬೇಕು. ಈಗ ಹೊಡೆದಿರೋದು ಕೂಡ ಉಗ್ರರು ನೆಲೆಸಿದ್ದ ಜಾಗಗಳನ್ನೇ ಟಾರ್ಗೆಟ್ ಮಾಡಿ ಹೊಡೆದಿದ್ದಾರೆ. ಅಲ್ಲಿನ ನಾಗರಿಕರಿಗೆ ಯಾವುದೂ ತೊಂದರೆ ಆಗಿಲ್ಲ. ಸೊ ಯಾರನ್ನ ಹೊಡಿಬೇಕು ಅವ್ರಿಗೆ ಹೊಡೆದಿದ್ದಾರೆ, ತೊಂದರೆ ಆಗಬಾರ್ದು. ಅದು ನಮ್ಮ ಆಶಯ, ಅದೇ ನಮ್ಮ ಆಶಯ. ಒಂದು ಹಂತದಲ್ಲಿ ಭಾರತ ಪಾಕಿಸ್ತಾನದ ವಿರುದ್ಧನೇ ಯುದ್ಧ ಮಾಡಿಬಿಡುತ್ತೆ ಅಂತ ಹಂತಕ್ಕೆ ಹೋಗಿತ್ತು, ಮಾತುಕತೆಗಳು ಕೇಳಿ ಬರ್ತಾ ಇತ್ತು. ಆಗ ನಿಮ್ಗೆ ಏನು ಅನ್ಸಿತ್ತು? ಯುದ್ಧನ ನಾನು ಇತಿಹಾಸದಿಂದ ನೋಡ್ಕೊಂಡು ಬಂದಿದ್ದೀನಿ, ಓದ್ಕೊಂಡು ಬಂದಿದ್ದೀನಿ. ಅದೆಷ್ಟು ಇಷ್ಟ ಆಗೋದಿಲ್ಲ ನಮಗೆ. ಯುದ್ಧ ಬೇಕಾಗಿಲ್ಲ, ಉಗ್ರರನ್ನ ಮಾತ್ರ ಹೊಡಿಬೇಕು ಅನ್ನೋದು ತಮ್ಮ ಅಭಿಪ್ರಾಯ. ಅದು ನಮ್ಮ ಅಷ್ಟೇ. ಓಕೆ, ಈಗ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮೊಮ್ಮಗನಿಗೂ ಈ ವಿಚಾರ ಗೊತ್ತಾಯ್ತಾ? ಇಲ್ಲ, ಅವರೆಲ್ಲ ಇನ್ನು ಮಲಗಿದ್ದಾರೆ. ನಿನ್ನೆ ಲೇಟ್ ಆಯಿತು. ಯಾರೋ ಎಲ್ಲ ಕೇಳಲಿಕ್ಕೆ ಬಂದಿದ್ರು, ಅವರಿಗೆಲ್ಲ ಆನ್ಸರ್ ಕೊಡ್ತಾ ಲೇಟ್ ಆಯಿತು ನಾವೆಲ್ಲರೂ ಮಲಗೋದು. ನಿಮ್ಮ ಸೊಸೆ ಮತ್ತು ನಿಮ್ಮ ಮಗ ಇಬ್ಬರು ಕೂಡ ಈ ಸುದ್ದಿಯನ್ನು ಕೇಳಿ ಅತೀವ ಸಂತೋಷ ಪಡ್ತಾರೆ ಅಂತ ನಾನು ಭಾವಿಸ್ತೇನೆ. ಓಕೆ, ಸರಿಯಾದ ನಿರ್ಧಾರ ತಗೊಳ್ತಾರೆ. ಯಜಮಾನರು ಹೇಗೆ ಒಂದು ಕುಟುಂಬದಲ್ಲಿ ತಗೊಳ್ತಾರೆ ಅದೇ ರೀತಿ ಅವರು ತಗೋತಾರೆ ಅಂತ ನಾವು ಅನ್ಕೊಂಡಿದ್ದೀವಿ ಸರ್. ಓಕೆ ಅಮ್ಮ, ಹಾಗೆ ಸಂಪರ್ಕದಲ್ಲಿರಿ ನಮ್ಮ ಜೊತೆನಲ್ಲಿ. ಚಕ್ರವರ್ತಿ ಸೂಲಿಬೆಲೆ ಅವರು ನಮ್ಮ ಜೊತೆ ಮತ್ತೆ ಜಾಯ್ನ್ ಆಗಿದ್ದಾರೆ. ಸರ್, ಇವಾಗ ಶಿವಮೊಗ್ಗದ ಮಂಜುನಾಥ್ ಅವರ ಮನೆಗೆ ತಾವು ಹೋಗಿದ್ರಿ, ಮೃತಪಟ್ಟ ಮಂಜುನಾಥ್ ರಾವ್ ಅವರ ಮನೆಗೆ ತಾವು ಕೂಡ ಹೋಗಿದ್ರಿ. ಅವರ ತಾಯಿ, ಅವರ ಪತ್ನಿ ಎಲ್ಲರನ್ನೂ ಮಾತನಾಡಿಸಿ ಬಂದಿದ್ರಿ. ಅವರೇ ನಮ್ಮ ಜೊತೆ ಇವಾಗ ಲೈನಲ್ಲಿದ್ದಾರೆ. ಸೊ ನೀವು ನೇರವಾಗಿ ಸುಮತಿ ಅವ್ರ ಜೊತೆನಲ್ಲಿ ಮಾತನಾಡ್ಬೋದು ಸರ್. ಚಕ್ರವರ್ತಿ ಸರ್. ಅಮ್ಮ ನಮಸ್ಕಾರ. ನಾನು ನಿಮ್ಮ ಮನೆಗೆ ಬಂದಿದ್ದಾಗ ನನಗೆ ಹೇಳಿದ್ದು ಚೆನ್ನಾಗಿ ನೆನಪಿದೆ. ಭಾರತ ಸರಿಯಾಗಿರುವಂತ ಉತ್ತರವನ್ನ ಕೊಡುತ್ತೆ, ಒಂದ್ ಸ್ವಲ್ಪ ದಿನ ಕಾಯ್ಬೇಕಮ್ಮ ಅಂತ ನಾನು ಹೇಳಿದ್ ನೆನಪಿದೆ. ನನಗಂತೂ ಇವತ್ತು ಬಹಳ ಖುಷಿ ಅನ್ನಿಸ್ತಿದೆ ಅಮ್ಮ. ನಾವು ಕಳ್ಕೊಂಡಂತ ಜೀವವನ್ನ ವಾಪಸ್ ತರ್ಲಿಕ್ಕೆ ಆಗೋದಿಲ್ಲ ನಿಜ, ಆದ್ರೆ ನಾನು ಹೇಳಿದ ಮಾತು ನನಗೆ ಇವಾಗ್ಲೂ ನೆನಪಿದೆ. ನಿಮ್ಮ ಮಗನ ಏನು ಸಾವಿದೆ, ಅದು ಬರೀ ಸಾವಾಗೋದಿಲ್ಲ, ಅದೊಂದು ಮಹತ್ ಕಾರ್ಯಕ್ಕೆ ಬಲಿದಾನ ಆಗತ್ತೆ ಅಂತ ನಾನು ಹೇಳಿದ್ದೆ ಅವತ್ತು. ಇನ್ನೂ ಆ ಮಹತ್ ಕಾರ್ಯದ ಆರಂಭದ ಹೆಜ್ಜೆಯನ್ನು ನಾವು ಇಟ್ಟಿದ್ದೀವಿ. ಬಹಳ ಬೇಗ ಪಾಕ್ ಆಕ್ರಮಿತ ಕಾಶ್ಮೀರ ಈ ದೇಶದ ಸಿಂಧೂರವಾಗಿ ಬರೋದನ್ನು ನಾವು ನೋಡ್ಲಿಕ್ಕಿದ್ದೀವಿ ಅಂತ ನಾನು ಏನು ಹೇಳ್ತಾ ಇದ್ದೆ, ಅದು ಸಿಂಧೂರವಾಗಿ ಬರುವಂತ ಸಾಧ್ಯತೆಗಳಿವೆ ಅಂತ ನನಗನ್ಸುತ್ತಮ್ಮ. ನಾನು ನಿಮ್ಮ ಆ ಬಲಿದಾನವನ್ನ, ಅಂದ್ರೆ ನಿಮ್ಮ ಮಗನ ಆ ಬಲಿದಾನವನ್ನ ಈ ಸಂದರ್ಭದಲ್ಲಿ ಈ ಇಡೀ ನಾಡು ಬಹಳ ಹೆಮ್ಮೆಯಿಂದ ಸ್ಮರಿಸುತ್ತೆ. ಅವರ ಅವತ್ತು ದೇಹವನ್ನ ಕೊಟ್ಟರು ನಿಜ, ಆದ್ರೆ ಆ ದೇಹ ಈ ದೇಶದ ಶಕ್ತಿಯನ್ನ ವೃದ್ಧಿಸೋದಕ್ಕೆ ಕಾರಣವಾಗಿದೆ ಅನ್ನೋದು ಹೆಮ್ಮೆ ಅನ್ಸುತ್ತೆ. ನಿಮ್ಗೂ ಹಾಗೆ ಅನಿಸ್ಬೋದು ಅಂತ ಅನ್ಕೊಂಡಿದ್ದೀನಿ ಅಮ್ಮ. ಹೌದು ಸರ್, ನನಗೂ ಹಾಗೆ ಅನ್ನಿಸ್ತಾ ಇದೆ ಸರ್. ನಾನು ಇತಿಹಾಸ ಎಲ್ಲ ಓದ್ಕೊಂಡಿದ್ದೆ, ಅದರಲ್ಲಿ ಈ ಥರದ್ದೆಲ್ಲ ನೋಡಿದ್ದೆ. ನಮಗೆ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಈಗ ಆಗಿದೆಯಲ್ಲ, ಅದಕ್ಕೆ ಏನಾದರೂ ಈ ಪುಂಡಾಟಿಕೆ ಮಾಡೋರನ್ನ ಮತ್ತು ಸುಮ್ಮನೆ ಅಮಾಯಕರನ್ನ ಹೊಡೆದಾಕೋರನ್ನ ಅವ್ರಿಗೇನಾದ್ರು ತಕ್ಕ ಶಿಕ್ಷೆ ಕೊಡಬೇಕು. ಸಾಮಾನ್ಯ ಜನರಿಗೆ ಏನೂ ತೊಂದರೆ ಆಗಬಾರ್ದು ಅಂತ ನನ್ನ ಅಭಿಪ್ರಾಯ ಸರ್. ಅಮ್ಮ, ಭಾರತ ಯಾವತ್ತೂ ಸಾಮಾನ್ಯ ಜನರಿಗೆ ತೊಂದರೆ ಮಾಡಿಲ್ಲಮ್ಮ, ಇದುವರೆಗೂ ಮಾಡಲಿಲ್ಲ. ಮೊದಲನೇದು. ಎರಡನೇದು ಏನು ಅಂತಂದ್ರೆ, ಇವತ್ತು ನಾವೇನು ಅಟ್ಯಾಕ್ ಮಾಡ್ತಿದ್ದೀವಿ, ಪಾಕಿಸ್ತಾನದ ಈ ಟೆರರಿಸ್ಟ್ ಕ್ಯಾಂಪ್ಗಳನ್ನು ಅಟ್ಯಾಕ್ ಮಾಡ್ತಿದ್ದೀವಿ. ಯಾರು ಪ್ರತಿನಿತ್ಯ ಪ್ರತಿ ಬಾರಿ ಅಲ್ಲಿಂದ ಬಂದು ಈ ದೇಶದ ಸಾಮಾನ್ಯ ಜನರನ್ನ ಕೊಲ್ತಾ ಇದ್ರೋ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದೀವಿ. ಎರಡನೇದು, ಇನ್ನೂ ಪಾಕಿಸ್ತಾನ ಏನಾದರೂ ತಂಟೆ ಮಾಡಿದ್ರೆ, ನಮ್ಮ ವಿರುದ್ಧ ರಿಟಾಲಿಯೇಷನ್ ಮಾಡ್ಲಿಕ್ಕೆ ಬಂದ್ರೆ ನಾವು ಪಾಕಿಸ್ತಾನದ ಸೇನಾ ನೆಲೆಗಳನ್ನ ಧ್ವಂಸ ಮಾಡ್ಲಿಕ್ಕೆ ಹೋಗ್ತೀವಿ. ಮತ್ತು ಭಾರತ ಯಾವತ್ತೂ ಸಾಮಾನ್ಯ ಜನರ ಮೇಲೆ ಅಟ್ಯಾಕ್ ಮಾಡೋದಿಲ್ಲ. ಸಾಮಾನ್ಯ ಜನರನ್ನ ಸಾಯಿಸೋದು ಕೈಲಾಗದ ಹೇಡಿಗಳು ಮಾತ್ರ, ಅದು ಕೈಯಲ್ಲಿ ಶಸ್ತ್ರಗಳಿಲ್ಲದೆ ನಾವು
ಊರನ್ನ ನೋಡ್ಕೊಂಡು ಬರಬೇಕು ಅಂತ ಹೋಗಿದ್ದವರನ್ನ ಕೊಲ್ಲೋದು ಹೇಡಿಗಳು ಮಾತ್ರ. ಪಾಕಿಸ್ತಾನ ಆ ಕೆಲಸ ಮಾಡಿತ್ತು. ಇದಕ್ಕೆ ಸರಿಯಾಗಿರುವಂತ ಉತ್ತರ ಭಾರತ ಕೊಟ್ಟಿದೆ ಅಂತ ಅನ್ಸುತ್ತೆ. ನನಗೆ ನಿಮ್ಮ ಮನೆಗೆ ಬಂದಿದ್ದಾಗ ನನಗೆ ಬಹಳ ಏನ್ ಸಂತೋಷ ನಿಮ್ಮ ಫ್ಯಾಮಿಲಿ ಮೇಲೆ ಅಂತಂದ್ರೆ, ನೀವು ತೋರಿಸಿದ ಆ ಬೋಲ್ಡ್ನೆಸ್ ಇದೆಯಲ್ಲ, ನಿಮ್ಮ ಸೊಸೆ ಆಗ್ಲಿ ಅಂದ್ರೆ ಪಲ್ಲವಿ ಅವರಾಗ್ಲಿ ಮತ್ತು ನಿಮ್ಮ ಮೊಮ್ಮಗ ಆಗ್ಲಿ ಏನ್ ಬೋಲ್ಡ್ನೆಸ್ ತೋರಿಸಿದ್ರು ಅಂತಂದ್ರೆ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ. ನಿಮ್ಮ ಸೊಸೆ ಹೇಳ್ತಿದ್ರು, ನನ್ನ ಮಗ 2 ದಿನಗಳ ಹಿಂದೆ ಮೆಟ್ಟಿಲ ಹತ್ರ ಹೋಗಿ ಒಬ್ಬನೇ ಕೂತ್ಕೊಂಡು ಕಣ್ಣೀರು ಹಾಕ್ತಿದ್ದ, ಕಣ್ಣೆದುರಿಗೆ ಏನಾದರೂ ನಾನೇನು ಮಾಡ್ಲಿಕ್ಕೆ ಆಗ್ಲಿಲ್ವಲ್ಲ ಅಂತ. ನನಗೆ ಇವತ್ತು ಅವನಿಗೆ ಉತ್ತರ ಕೊಡಬೇಕು ಅಂತ ಅನಿಸ್ತಾ ಇದೆ. ಮಗು, ನೀನು ಮಾಡುವ ಕೆಲಸ ಅದಲ್ಲ, ನೀನು ಮಾಡುವ ಕೆಲಸವನ್ನು ನೀನು ಅವತ್ತೇ ಮಾಡಿದ್ಯಾ. ತಂದೆಯ ಶವದೊಂದಿಗೆ ಬಲವಾಗಿ ನಿಂತು ಭಯೋತ್ಪಾದಕರಿಗೆ ಒಂದು ಉಗ್ರ ಸಂದೇಶವನ್ನು ಕೊಟ್ಟು, ಆದರೆ ಇವತ್ತು ನಿನ್ನ ಪರವಾಗಿ ಇಡೀ ಭಾರತೀಯ ಸೇನೆ ಮಾಡಿದೆ ಅಂತ ನಾನು ಬಹಳ ಪ್ರೀತಿಯಿಂದ ಅವನಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇಡೀ ನಾಡು ನಿಮ್ಮ ಈ ದುಃಖದ ಜೊತೆಯಲ್ಲಿ ಇವತ್ತು ಸಂಭ್ರಮವನ್ನ ಹಂಚಿಕೊಳ್ತಾ ಇದೆ ಅಂತ ನನಗೆ ಅನಿಸ್ತಿದೆ ಅಮ್ಮ. ಹೌದು ಸರ್, ನನಗೂ ಅದೇ ಅನಿಸಿಕೆ ಆಗ್ತಾ ಇದೆ ಸರ್. ವ್ಯರ್ಥವಾಗಬಾರ್ದು ಅವನ ಬಲಿದಾನ. ಹುಂಡಾಟ ಮಾಡೋರು ಅಥವಾ ಅಮಾಯಕರನ್ನು ಹೊಡೆಯೋರನ್ನ ಬಿಡಬಾರ್ದು. ನಮ್ಮ ದೇಶ ಸುಖ ಶಾಂತಿಯಿಂದ ನೆಲೆಸಬೇಕು. ಎಷ್ಟು ಹೊರದೇಶಕ್ಕೆಲ್ಲ ಎಷ್ಟು ಆರಾಮಾಗಿ ಹೋಗಿ ಬರ್ತಾರೆ ಜನರು, ನಮ್ಮ ದೇಶದಲ್ಲೇ ಯಾಕೆ ಓಡಾಡೋಕ್ಕಾಗಲ್ಲ ನಮಗೆ ಅಂತ ನನಗೆ ಅನ್ನಿಸ್ತಾ ಇತ್ತು ಇದನ್ನು ನೋಡಿದಾಗೆಲ್ಲ. ಬುಕ್ಕು ಪತ್ರಿಕೆ ಎಲ್ಲ ಓದಿದಾಗ ನನಗೆ ಅನ್ನಿಸ್ತಾ ಇತ್ತು ಹೀಗಾಗಬಾರ್ದು, ಏನಾದ್ರು ನಿರ್ಧಾರ ತಗೊಳ್ಬೇಕು ಅಂತ ನನಗೆ ಅನ್ನಿಸ್ತಾ ಇತ್ತು ಸರ್. ನೀವು ದೇವರ ಮೇಲೆ ಬಹಳ ನಂಬಿಕೆ ಉಳ್ಳವರು. ನನಗೆ ಹೋದಾಗ ಒಂದು ಘಟನೆ ನೀವು ಹೇಳಿದ್ರಿ, ನಿಮ್ಮ ಮನಸ್ಸಿಗೆ ಅನ್ಸಿತ್ತು ಈ ಬಾರಿ ಕಾಶ್ಮೀರಕ್ಕೆ ಹೋಗೋದು ಬೇಡ ಅಂತ ಅನ್ನಿಸ್ತಿದೆ ನನಗೆ ಅಂತ. ಆದರೆ ಕೆಲವೊಂದ್ಸಲ ಭಗವಂತ ಏನಾದರೂ ಮುನ್ಸೂಚನೆ ಕೊಟ್ರೆ ಅದು ನಾವು ನಮ್ಮ ಆಪ್ತರನ್ನ ಕಳ್ಕೊಳ್ಳೋದಿರ್ಬೋದು. ಆದರೆ ಈ ದೇಶ ಕಳೆದ 75 ವರ್ಷಗಳಿಂದ ಯಾವ ಕನಸನ್ನ ಕಾಣ್ತಾ ಇತ್ತೋ ಆ ಕನಸಿನ ಸಾಕಾರಕ್ಕೆ ನಿಮಗೆ ಭಗವಂತ ಮುನ್ಸೂಚನೆ ಕೊಟ್ಟಿದ್ದು ಇರ್ಬೋದು ಅಂತ ನನಗೆ ಅನ್ಸುತ್ತೆ. ಅಮ್ಮ, ನಾನಂತೂ ನಿಮ್ಮ ದುಃಖದಲ್ಲಿ ಒಬ್ಬ ಅಂತ ಭಾವಿಸ್ಕೊಳ್ತೀನಿ. ಆದರೆ ಇವತ್ತು ಅದಕ್ಕೆ ಪ್ರತಿಯಾಗಿ ಭಾರತ ನಡೆಸಿರುವಂಥ ಎಲ್ಲ ಒಂದು ಸಾಹಸಕ್ಕೆ ನಿಮ್ಮ ಮಗ ಭಾರಿ ದೊಡ್ಡ ಕಾರಣವಾಗಿದ್ದಾನೆ ಅಂತ ನಿಮಗೆ ನಾನು ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಬೇಕು ಅಂತ ಇಚ್ಛೆ ಪಡ್ತೀನಿ. ಆಯ್ತು ಸರ್, ನಿಮಗೂ ನಮಸ್ಕಾರಗಳು. ರೈಟ್. ಚಕ್ರವರ್ತಿಯವರು ಸುಮತಿ ಅವರ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಏನೇನು ನಡೀತು ಅಂತಕ್ಕಂಥದ್ರ ಬಗ್ಗೆ ಹೇಳಿದ್ರು, ಏನೇನು ಮಾತನಾಡೋದು ಅಂತಕ್ಕಂಥದ್ರ ಬಗ್ಗೆ ಹೇಳಿದ್ರು. ಸುಮತಿ ಅವರು ಕೂಡ ಮಾತನಾಡ್ತಾ ಈಗ ಹೇಳ್ತಾ ಇದ್ರು, ಅಮಾಯಕರ ಬಲಿದಾನ ಆಗೋದು ಬೇಡ, ಯಾರು ತಪ್ಪು ಮಾಡಿದ್ದಾರೆ ಅವರನ್ನು ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು. ಬಟ್ ತುಂಬ ಒಳ್ಳೆ ಮಾತು ಹೇಳಿದ್ರು ಚಕ್ರವರ್ತಿ ಸೂಲಿಬೆಲೆ ಅವರು. ಆ ಬಲಿದಾನ ಅಂತಕ್ಕಂಥದ್ದು ದೊಡ್ಡ ಮಟ್ಟದ ಒಂದು ಇದಕ್ಕೆ ನಾಂದಿ ಹಾಡುತ್ತೆ ಅಂತ ಅಂದ್ಬಿಟ್ಟು. ನಿಜ, ಅನೇಕ ತ್ಯಾಗ ಬಲಿದಾನಗಳ ನಂತರವೇ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು. ಆದರೆ ಸ್ವಾತಂತ್ರ್ಯ ಸಿಕ್ಕಂತಹ ಭಾರತದಲ್ಲಿ ನಾವೆಲ್ಲಿ ಬೇಕೋ ಅಲ್ಲಿ ಓಡಾಡೋದಕ್ಕಾಗಲ್ಲ ಅನ್ನುವಂತಹ ಪರಿಸ್ಥಿತಿ ಬಂದಿದೆ ಅಂತಂದರೆ ಅದಕ್ಕೆ ಕಾರಣಭೂತರು ಯಾರಿದ್ದಾರೆ ಅವ್ರ ವಿರುದ್ಧ ಕ್ರಮ ತಗೋಬೇಕು. ಸೊ ಒಂದು ಲಾಸ್ಟ್ ರಿಯಾಕ್ಷನನ್ನು ನಾನು ತೊಗೊಂಡ್ಬಿಡ್ತೀನಿ ಚಕ್ರವರ್ತಿ ಸೂಲಿಬೆಲೆ ಅವರಿಂದ. ಸರ್, ನಿಮ್ಮ ಲಾಸ್ಟ್ ರಿಯಾಕ್ಷನ್. ಒಂದು, ನಾವು ತುಂಬ ದಿನಗಳಿಂದ ತುಂಬ ವರ್ಷಗಳಿಂದ ಕಾಯ್ತಾ ಇದ್ದ ದಿನ ಇವತ್ತು ಅರವಿಂದ್. ನಾವು ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗಲೂ ಕೂಡ ಕತ್ಲಲ್ಲಿ ಹೋಗಿ ನುಗ್ಗಿ ಬಂದ್ಬಿಟ್ವಿ. ನಾವು ಏರ್ ಸ್ಟ್ರೈಕ್ ಮಾಡಿದಾಗಲೂ ನಮ್ಗೆ ಗೊತ್ತಾಗೋಕ್ಕಿಂತ ಮುಂಚೆ ಎಲ್ಲ ಕೆಲಸ ಮುಗಿದೋಗಿತ್ತು. ಆದರೆ ಇದು ಹಾಗೆ ಮುಗಿಯೋದಿಲ್ಲ. ಇಡೀ ಜಗತ್ತು ನಾವು ಮಾಕ್ ಡ್ರಿಲ್ ಮಾಡ್ತೀವಿ ಅಂತ ಕಾಯ್ತಾ ಕೂತಿರುವಾಗ ಭಾರತ ಮಾಕ್ ಡ್ರಿಲ್ ಅನ್ನ ರಿಯಲ್ ಡ್ರಿಲ್ ಮಾಡಿಸ್ಲಿಕ್ಕೆ ಸಿದ್ಧವಾಗಿ ಹೋಗಿರುವಂಥದ್ದು ಬಹಳ ವಿಶೇಷವಾಗಿರುವಂಥ ಸಂಗತಿ. ಬಹಳ ಪ್ರಮುಖವಾದ ಒಂದು ಸಂಗತಿನ ಹೇಳ್ತೀನಿ ಅರವಿಂದ್. ಇದು ಬರೀ ಪಾಕಿಸ್ತಾನದೊಂದಿಗಿನ ಯುದ್ಧ ಅಲ್ಲ, ಏಷ್ಯಾ ರೀಜನ್ ನಲ್ಲಿ ಭಾರತ ತನ್ನ ಪ್ರಭುತ್ವವನ್ನು ಸ್ಥಾಪಿಸಲಿಕ್ಕೋಸ್ಕರ ನಡೀತಾ ಇರುವಂತ ಯುದ್ಧ. ಚೀನಾಕ್ಕೆ ಟ್ಯಾರಿಫ್ ವಾರ್ ನಡೀತಾ ಇರುವಾಗ ಭಾರತ ಕೇಪಬಲ್ ಅಂತ ಹೇಳಬಲ್ಲಂತ ಯುದ್ಧ. ಜಗತ್ತಿಗೆ ಒಂದು ಸಂದೇಶ ಕೊಡ್ತಿದ್ದೀವಿ. ಯುನೈಟೆಡ್ ನೇಷನ್ಸ್ ನ ಸೆಕ್ಯೂರಿಟಿ ಕೌನ್ಸಿಲ್ ನಲ್ಲಿ ಏಷ್ಯಾದ ಕಡೆಯಿಂದ ನಾನು ಒಬ್ಬ ಕಂಟೆಂಡರ್ ಇದ್ದೀನಿ ಅಂತ ಸಂದೇಶ ಕೊಡುವಂತ ಯುದ್ಧ. ನನ್ನ ತಂಟೆಗೆ ಬಂದ್ರೆ ನಾನು ಯಾರನ್ನೂ ಬಿಡೋದಿಲ್ಲ, ನಾನು ಶಕ್ತಿವಂತ ಅಂತ ಅದು ಚೀನಾಕ್ಕೆ ಕೊಡ್ತಾ ಇರುವಂತ ಸಂದೇಶ. ಎಲ್ಲಕ್ಕಿಂತ ಹೆಚ್ಚು ಭಾರತದ ಒಳಗೆ ಇರುವಂತ ಪ್ರತ್ಯೇಕತಾವಾದಿಗಳಿಗೆ ಇನ್ನು ಮುಂದೆ ನಾನು ಇದನ್ನು ಸಹಿಸಿಕೊಳ್ಳೋದಿಲ್ಲ ಅಂತ ಒಂದು ಎಚ್ಚರಿಕೆ ಕೊಡುವಂತ ಸಂದೇಶ. ಇವೆಲ್ಲ ಸಂದೇಶಗಳನ್ನ ಭಾರತ ಇವತ್ತೇನು ಕೊಡ್ಲಿಕ್ಕೆ ಹೊರಟಿದೆ, ನಾವೆಲ್ಲರೂ ಅದ್ರ ಜೊತೆಗಿದ್ದೀವಿ, ಇಡೀ ದೇಶ ಅದ್ರ ಜೊತೆಗಿದೆ ಅಂತ ಈ ದೇಶದ ಪ್ರಧಾನಿಗೆ ನಾನು ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ರೈಟ್ ಸರ್, ಹಾಗೆ ಸಂಪರ್ಕದಲ್ಲಿ ಸರ್. ಇನ್ನೊಂದಷ್ಟು ಅಪ್ಡೇಟ್ಸ್ ಬರ್ತಾ ಇದೆ, ನೋಡ್ಬಿಡ್ತೀನಿ ಏನು ಅಂತ ಅಂದ್ಬಿಟ್ಟು.